ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಾನ್ಸಾಯ್ ವೇಸ್ಟ್ ಬ್ಯಾಂಡ್ ಮಿಷಿನ್ ಬಗ್ಗೆ ಆಲ್ರೆಡಿ ನಾವು ಹಿಂದಿನ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು DLR 1508P ಮಾಡೆಲ್ದು ಸ್ಕಿಪ್ ಸ್ಟಿಚ್ ಏನಕ್ಕೋಸ್ಕರ ಬರುತ್ತೆ, ಸೊ ಮತ್ತು ಅದನ್ನು ಫೀಡಿಂಗ್ ಟೈಮು ಮತ್ತು ಲೂಪರ್ ಟೈಮಿಂಗ್ಸು ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅಂತ ನಾನು ಏನು ಹೇಳಿದ್ನಲ್ಲ. ಸೊ ಇದನ್ನು ಮುಂದುವರಿಸಿ, ಸೊ ಹಳೆದ್ರಲ್ಲಿ ನಾವು ಎಲ್ಲಿವರೆಗೂ ನಿಲ್ಲಿಸಿದ್ವೋ ಅಲ್ಲಿಂದ ಇದನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ನೀವು ಹಳೆ ವಿಡಿಯೋ ಯಾರೆಲ್ಲ ನೋಡಿಲ್ವೋ, ಸೊ ನಾನು ಇದೇ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನೂ ಸಹ ಕೊಟ್ಟಿರ್ತೀನಿ. ಸೊ ನೀವು ಅವಾಗ ಅದನ್ನು ನೋಡಿ ಅವಾಗ ನೀವು ಕಂಟಿನ್ಯೂ ಮಾಡೋದಕ್ಕೆ ಈ ಪಾರ್ಟು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ನೇಹಿತರೆ, ನಾನು ಮೊದಲಿಂದ ಹೇಳಿದಾಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅವಾಗ ನೀವು ನೋಡಿ ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ನೀಡ್ಲ್ ಬಾರ್ ಐಟಿಂದ ಹಿಡಿದು ಪ್ರತಿಯೊಂದು ಲೂಪರ್ ಟೈಮಿಂಗ್ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀನಿ. ಮತ್ತು ಈ ಇಮೇಜ್ ನೋಡ್ತಾ ಇದ್ದೀರಿ ನೀವು, ಇದು ಒಂದು ಫೀಡ್ ಆಗೋದು ಫೀಡಿಂಗ್ ಟೈಮು ಮತ್ತು ಲೂಪರ್ದು ಫೀಡಿಂಗ್ ಟೈಮು ಪ್ರತಿಯೊಂದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೀವು ಸ್ಕಿಪ್ ಮಾಡಿದ್ದೀರಿ ಅಂದರೆ ನಿಮಗೆ ಸೆಂಟ್ರಲ್ಲಿ ಕೆಲವೊಂದು ಮಾಹಿತಿ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸೊ ಇಂದಿನಂತೆ ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಅವಾಗ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ನಾವು ವಿಡಿಯೋ ನೋಡೋಣ. ಸ್ನೇಹಿತರೆ, ನಾನು ವಿಡಿಯೋದ ಬಗ್ಗೆ ನೋಡೋದಾದರೆ, ನೀವು ಈಗ ಆಲ್ರೆಡಿ ಒಂದು ಇಮೇಜ್ ನೋಡ್ತಾ ಇದ್ದೀರಿ. ಈ ಇಮೇಜ್ ಬಂದು ಏನಪ್ಪ ಅಂತಂದರೆ ಫೀಡಿಂಗ್ ಟೈಮ್ ಯಾವ ರೀತಿ ಅಂತೇಳಿ ಇದರಲ್ಲಿ ಒಂದು ಸ್ಕ್ರೂ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ನಿಮಗೆ ಕ್ಲೀನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅದರಲ್ಲಿ ಒಂದು ಸ್ಲಾಟ್ ಕಾಣಿಸ್ತಾ ನೋಡಿ, ಝೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ಅದು ಸೆಕೆಂಡ್ ಸ್ಕ್ರೂ ಅಲ್ಲಿ ಸ್ಲಾಟ್ ಇರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅದೇ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಂದುಬಿಡುತ್ತೆ. ಅದಾದಮೇಲೆ ನೋಡಿ, ಇಲ್ಲಿ ನಿಮಗೆ ಲೂಪರ್ ಫೀಡಿಂಗ್ ಎಕ್ಸೆಂಟ್ರಿಕ್ದು ಏರಿಯಾನು ತೋರಿಸ್ತಾ ಇದ್ದೀನಿ. ಇದು ಲೂಪರ್ನ ಮೂವ್ಮೆಂಟ್ನ ಈ ಫೀಡಿಂಗ್ ಟೈಮ್ ಚೇಂಜ್ ಮಾಡೋದು ಯಾವ ರೀತಿ ಅಂತೇಳಿ ಇದರಲ್ಲಿ ಅಡ್ಜಸ್ಟ್ಮೆಂಟು. ಇದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಈಗ ನಾನು ಫಸ್ಟ್ ಹೇಳಿದ್ನಲ್ಲ ಫೀಡಾಗಿ ಎಕ್ಸೆಂಟ್ರಿಕ್ದು, ಅದು ಯಾವ ರೀತಿ ಸೆಟ್ಟಿಂಗ್ ಅಂತೇಳಿ ಇವಾಗ ಇದರಲ್ಲಿ ನೋಡ್ಕೊಳ್ಳಿ. ಸೆಕೆಂಡ್ ಸ್ಕ್ರೂ ಸ್ಲಾಟಲ್ಲಿ ಬಂದು ನಿಮಗೆ ಎಕ್ಸಾಕ್ಟ್ ಸ್ಲಾಟ್ ಕೂತ್ಕೊಂತು ಅಂದರೆ ಅದರಲ್ಲಿ ಸ್ಕ್ರೂ ಹಾಕ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಫೀಡಾಗ್ದು ಮೂಮೆಂಟು ಏನು ಫೀಡಿಂಗ್ ಟೈಮ್ ಬರುತ್ತಲ್ಲ ಅದು ಎಕ್ಸಾಕ್ಟಾಗಿ ಬಂದುಬಿಡುತ್ತೆ. ನೀವು ಯಾವುದೇ ಡೌಟ್ ಬೇಡ ಸ್ನೇಹಿತರೆ, ಆ ಸೆಕೆಂಡ್ ಸ್ಕ್ರೂ ಸ್ಲಾಟಲ್ಲಿ ನೀವು ಆ ಒಂದು ಸ್ಕ್ರೂನ ಸ್ಲಾಟಲ್ಲಿ ಕೂತ್ಕೊಬೇಕು. ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಸೊ ಅದು ಸಿಂಪಲ್ಲು. ನೀವು ಆ ಸ್ಕ್ರೂ ತೆಗೆದು ನೀವು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಮಿಷಿನ್ ಡೈರೆಕ್ಷನ್ ಯಾವ ರೊಟೇಷನ್ ಬರುತ್ತೋ ಅದರಲ್ಲಿ ಫಸ್ಟ್ ಸ್ಕ್ರೂ ಆಗಿರುತ್ತೆ. ಸೆಕೆಂಡ್ ಸ್ಕ್ರೂ ಬಂದು ಅದ ನಂತರ ಬರೋದು ಸೆಕೆಂಡ್ ಸ್ಕ್ರೂ. ಅದನ್ನ ತಿಳ್ಕೊಳೋದು ಈಸಿ ಮೆಥಡು. ಆಮೇಲೆ ನೀಡ್ಲ್ ಬಾರ್ ರೈಟು ಅಷ್ಟೇ. ನೀವು ನೋಡ್ತಾ ಇದ್ದೀನಿ, ನಾನೊಂದು ಪೇಪರ್ ಕಟ್ ಮಾಡಿ ಅದನ್ನು ತೋರಿಸ್ತಾ ಇದ್ದೀನಿ. ನೀಡ್ಲ್ ಬಾರ್ ಇಂದು 10.2 ಇಂದ 10.5ವರೆಗೂ ಇಟ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಸೊ ಅವಾಗ ನೀಡ್ಲ್ ಬಾರ್ ಕರೆಕ್ಟ್ ಬಂದುಬಿಡುತ್ತೆ. ಸೊ ಅದಾದಮೇಲೆ ನಿಮಗೆ ಫೀಡಿಂಗ್ ಟೈಮ್ ನಾವು ಅಲ್ಲಿ ಅಡ್ಜಸ್ಟ್ ಮಾಡಾದಮೇಲೆ ನೀವು ಪ್ರೊಸೀಜರ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀಡ್ಲ್ ಡೌನ್ ಪೊಸಿಷನ್ ಬಂದಾಗ ಫೀಡಾಗಿ ಬಂದು ನೀಡ್ಲ್ ಪ್ಲೇಟ್ ಲೆವೆಲ್ ಬರಬೇಕು. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರು. 0.1 ಆ ಕಡೆ ಈ ಕಡೆ ಇದ್ದರೆ ಏನಾಗಲ್ಲ, ಅದು ಫೀಡಾಗಿ ಹೈಟ್ ಮಾಡಿರ್ಬೋದು, ಏನೋ ಅಷ್ಟಿರುತ್ತೆ, ಅದೇನೂ ಆಗಲ್ಲ. ಬಟ್ ನಿಮ್ಗೆ ಸ್ಟ್ಯಾಂಡರ್ಡ್ ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಅದಾದಮೇಲೆ ಲೂಪರ್ ಟು ನೀಡಲ್ಗೆ ಡಿಸ್ಟೆನ್ಸ್ ಬಂದು 2.8 ಇಂದ 3.2 mm ಆ್ಯಸ್ ಪರ್ ಇಮೇಜ್ ನಾನು ತೋರಿಸ್ತಾ ಇದ್ದೀನಿ. ಅದೇ ಥರ ಸೆಟ್ ಮಾಡ್ಕೊಳ್ಳಿ. ನಾನು ಲೂಪರ್ ಫೀಡಿಂಗ್ ಸೆಟ್ಟಿಂಗ್ ಅಂತ ಹೇಳಿದ್ನಲ್ಲ, ಎಕ್ಸೆಂಟ್ರಿಕ್ ಏರಿಯಾ, ಇದರಲ್ಲೇ ಲೂಪರ್ನ ಫೀಡಿಂಗ್ ಸೆಟ್ಟಿಂಗ್ನ ಅಡ್ಜಸ್ಟ್ ಮಾಡೋದು. ಆ ಫೀಡಿಂಗ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ಇವಾಗ ಈ ಒಂದು ಪಾರ್ಟಲ್ಲೇ ಹಂಗೆ ಕಂಟಿನ್ಯೂ ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಸೊ ಇವಾಗ ನೋಡ್ತಾ ಇದ್ದರೆ ನಾನು ಆಲ್ರೆಡಿ ಆ ಫೀಡಿಂಗ್ ಸೆಟ್ಟಿಂಗ್ ಫಸ್ಟ್ ಮಿಷಿನ್ ಕರೆಕ್ಟಾಗಿ ಇವಾಗ ನಾವು ಸ್ವಲ್ಪ ಸೆಟ್ ಮಾಡಿದ್ದೀವಿ. ಸೊ ಈಗ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿ ಆ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಅರ್ಥ ಆಗಬೇಕಲ್ಲ, ಹಾಗಾಗಿ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡಿ ಹೆಂಗೆ ಗೊತ್ತಾಗುತ್ತೆ. ಸೊ ಇವಾಗ ನೀವು ನೋಡಿದ್ರೆ ಫಸ್ಟ್ ಕರೆಕ್ಟಾಗಿತ್ತು, ಸ್ವಲ್ಪ ಚೇಂಜಸ್ ಇತ್ತು. ಈಗ ನಾವು ಅಲ್ಲಿ ಆ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಮೂಮೆಂಟ್ ಚೇಂಜ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಆಲ್ಮೋಸ್ಟು ನಿಮಗೆ ಇದು ಈಸಿ ಮೆಥಡಲ್ಲಿ ಹೆಂಗಪ್ಪ ನಾವು ಫೈಂಡ್ ಔಟ್ ಮಾಡೋದು ಫೀಡಿಂಗ್ ಟೈಮ್ ಅಂದರೆ, ಅಲ್ಲೊಂದು ಜಸ್ಟ್ ನಾನು ಮಾರ್ಕರಲ್ಲಿ ತೊಗೊಂಡು ಮಾರ್ಕ್ ಹಾಕೋತಾ ಇದ್ದೀನಿ. ಅದು ಒಂದು ಆ ಕಡೆ ಫೀಡ್ ಆಗದು ಫಸ್ಟ್ ಸ್ಕ್ರೂ ಸೆಕೆಂಡ್ ಸ್ಕ್ರೂ ಅಂತ ಏನಿದೆಯಲ್ಲ, ಅದೇ ರೀತಿಯೇ ಈ ಎಕ್ಸೆಂಟ್ರಿಕಲ್ಲೂ ಅಷ್ಟೇ. ಫಸ್ಟ್ ಸ್ಕ್ರೂ ಸೆಕೆಂಡ್ ಸ್ಕ್ರೂಗೂ ಆಲ್ಮೋಸ್ಟ್ ನಿಯರೆಸ್ಟಲ್ಲೇ ಮ್ಯಾಚಿಂಗ್ ಬರುತ್ತೆ. ಅದು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಕ್ಲೀನಾಗಿ. 1.5 ಆ ಕಡೆ ಈ ಕಡೆ ಇದ್ದರೆ ಏನೂ ಆಗಲ್ಲ. 1 mm ಬಂದ್ರೂ ಅದು ನೀವು ಡಿಫ್ರೆನ್ಸ್ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ಲೂಸ್ ಮಾಡಿಕೊಂಡು ಚೇಂಜಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು. ಸೊ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ನೋಡಿ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಆವಾಗ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ಲೀನಾಗಿ ಕಾಣುತ್ತೆ. ಸೊ ಈಗ ನಾನು ಲೂಪರ್ನ ಲಾಕ್ ಮಾಡಿದ್ದೀನಿ. ಇವಾಗ ನಾನು ಮಾಡ್ತಾಯಿದ್ದೀನಿ, ಏನಾಗ್ತಾಯಿದೆ, ಲೂಪರ್ ಗ್ಯಾಪ್ ಬಂತು. ನಾನು ಜಸ್ಟ್ ಕೈ ಬೆಳ್ಳಲ್ಲಿ ಮೂವ್ಮೆಂಟ್ ಮಾಡಿ ನೀಡಲ ನೋಡಿದೆ, ಅವಾಗ ಲೂಪರ್ ಗ್ಯಾಪ್ ಬರ್ತಾಯಿದೆ. ಓಕೆನಾ? ಸೊ ಬ್ಯಾಕ್ ಸ್ಟ್ರೋಕು ಅಷ್ಟೇ, ಫ್ರಂಟ್ ಸ್ಟ್ರೋಕು ಅಷ್ಟೇ. ಸೊ ಅದನ್ನು ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ಮತ್ತೆ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಅವಾಗ ಸ್ವಲ್ಪ ಫಾಸ್ಟ್ ಮಾಡೋದು ಇನ್ನೂ ಚೇಂಜಸ್ ಮಾಡಿದಾಗ ನೋಡಿ ಲೂಪರ್ ಉಜ್ಕೊಂಡು ಹೋಗ್ತಾಯಿದೆ.
ಕಾಣಿಸ್ತಾ ಇದೆಯಾ? ಸೊ ಎರಡೂ ಕಡೆ ನೋಡಿ ನಿಮಗೆ ಹೆಂಗೆ ಕ್ಲೀನಾಗಿ ಕಾಣಿಸ್ತದೆ. ಈ ಲೂಪಡ್ ಫೀಡಿಂಗ್ ಟೈಮ್ ಮಾಡೋದು ಈ ಒಂದು ಎಕ್ಸೆಂಟ್ರಿಕ್ ಏರಿಯಾದಲ್ಲೇ ಮಾಡೋದು. ಇದಕ್ಕೆ ಸ್ಲಾಟ್ ಬರೋದಿಲ್ಲ ಸ್ನೇಹಿತರೆ, ಅದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಒನ್ಲಿ ಫೀಡಾಗಿ ಇದಕ್ಕೆ ಮಾತ್ರನೇ ಸ್ಲಾಟ್ ಬರುತ್ತೆ. ಅದು ನೀವು ಆ ಕರೆಕ್ಟಾಗಿ ಸ್ಲಾಟ್ ಕೊಡಿಸ್ಬಿಟ್ರೆ ಅದು ಫೀಡಿಂಗ್ ಟೈಮ್ ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಲೂಪರ್ ಫೀಡಿಂಗ್ ಟೈಮಲ್ಲಿ ಬಂದು ಎಕ್ಸೆಂಟ್ರಿಕ್ ಟೈಪ್ ಬರೋದ್ರಿಂದ ಇದರಲ್ಲಿ ನಿಮಗೆ ಸ್ಲಾಟ್ ಬರೋದಿಲ್ಲ. ಸೊ ಅದನ್ನು ನಾನು ನಿಮಗೆ ಆ ಒಂದು ತುಂಬ ಸೂಕ್ಷ್ಮವಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ಲಾಜಿಕ್ ಅಂತಲೇ ಹೇಳ್ಬೋದು. ಆ ಲಾಜಿಕ್ನಲ್ಲಿ ನೀವು ಅರ್ಥ ಮಾಡ್ಕೊಂಡು ಸಾಕು ಯಾವ ರೀತಿ ಮಾಡೋದು ಅಂತ ರಿಸ್ಕಿ ಅಲ್ದಂಗೆ ನಾನು ಫಸ್ಟಿಂದ ಅದು ಹೇಳ್ತಾರೆ. ನಿಮ್ಗೆ ಎಷ್ಟು ಈಸಿಯಾಗಿ ತೋರಿಸೋಕ್ಕಾಗೋದು ಅಷ್ಟು ಈಸಿಯಾಗಿ ನಾನು ನಿಮ್ಗೆ ಮೊದಲಿಂದ ತೋರಿಸ್ತಾ ಇದ್ದೀನಿ. ಈಗಲೂ ಅಷ್ಟೇ ಆ ಫೀಡಿಂಗ್ ಟೈಮ್ನೂ ಅಷ್ಟೇ ನಾನು ಹೇಳಿದ್ನಲ್ಲ, ಫೀಡಾಗಲ್ಲಿ ಬರ್ತಕ್ಕಂಥ 2 ಸ್ಕ್ರೂಗೆ ಫಸ್ಟ್ ಸ್ಕ್ರೂ ಸೆಕೆಂಡ್ ಸ್ಕ್ರೂಗೆ ಇದೂ ಅದೇ ರೀತಿ ಫಸ್ಟ್ ಸ್ಕ್ರೂ ಸೆಕೆಂಡ್ ಸ್ಕ್ರೂಗೆ ನೀವು ನಿಯರೆಸ್ಟ್ ಮ್ಯಾಚಿಂಗ್ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಂದು ಮಾರ್ಕು ಸಹ ಹಾಕಿ ತೋರಿಸ್ನಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಮ ಫೀಡಿಂಗ್ ಟೈಮ್ ಬಂದುಬಿಡುತ್ತೆ ಲೂಪದು. ಮತ್ತು ಅದಾದಮೇಲೆ ಆ ಕ್ಲಿಯರೆನ್ಸ್ ಟ್ಯೂನಪ್ನ ಸ್ವಲ್ಪ ಅದು ಹಿಂದೆ ಮುಂದೆ ಮಾಡೋದು ನಿಮಗೆ ಅದು ಬಂದುಬಿಡುತ್ತೆ. ಅದು ನೀವು ಪ್ರಾಕ್ಟಿಕಲಾಗಿ ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ನೀವು ನೋಡ್ತಾ ಇದ್ದೀನಿ ನಾನು ಫೀಡಿಂಗ್ ಟೈಮು ಬ್ಯಾಕ್ ಸ್ಟ್ರೋಕು ಮತ್ತು ಫ್ರಂಟ್ ಸ್ಟ್ರೋಕ್ನ ಅಡ್ಜಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಆ ಕ್ಲಿಯರೆನ್ಸು ಅಷ್ಟೇ 0 ಕ್ಲಿಯರೆನ್ಸು, ಜಾಸ್ತಿ ಉಜ್ಜೋ ಥರನೂ ಇಟ್ಕೊಬೇಡಿ ಮತ್ತು ಟಚ್ ಆಗೋ ಥರನೂ ಇಟ್ಕೊಂಬೇಡಿ. ಜಾಸ್ತಿ ಉಜ್ಜೋ ಥರ ಇದ್ದಾಗ ಏನಾಗುತ್ತೆ, ನೀಡ್ಲು ಪಾಯಿಂಟ್ ಹೋಗುತ್ತೆ, ಲೂಪರು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ನಿಮ್ಗೆ ಯಾವ ರೀತಿ ಅಂತೇಳಿ ಅದೇ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಏನಂದರೆ ನೀವು ನೋಡೋದಕ್ಕೆ ಆದಮೇಲೆ ನೀವು ಪ್ರಾಕ್ಟಿಕಲ್ಲಾಗಿ ಒಂದ್ಸಲ ಟ್ರೈ ಮಾಡಿ, ಆವಾಗ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಸೊ ಅದಾಯಿತು. ಅದಾದಮೇಲೆ ನಾನು ಇಲ್ಲೊಂದು ನಿಮಗೆ ಎಸ್ ಪಿ ಇದು ತೋರಿಸ್ತಾ ಇದ್ದೀನಿ. ಇದು ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ಈ ಎಸ್ ಪಿ ಕೆಲವು ಟೈಮ್ ಅಡ್ಜಸ್ಟ್ ಮಾಡಿದಾಗ ನೀಡ್ಲು ಗಾರ್ಡು ಬಂದು ಅಡ್ಜಸ್ಟ್ಮೆಂಟು ಆಟೋಮೆಟಿಕ್ ಅದು ಮೂಮೆಂಟ್ ಬರುತ್ತೆ. ಯಾಕಂದರೆ ಫೀಡಾಗಿ ಮೂಮೆಂಟ್ ಜಾಸ್ತಿ ಆದಾಗ ಆ ಗಾರ್ಡು ಅಸೆಂಬ್ಲಿ ಬಂದು ಆ ಫೀಡಾಗಿ ಅಸೆಂಬ್ಲಿಯಲ್ಲಿ ಇರೋದ್ರಿಂದ ಆ ಗಾರ್ಡು ಮುಂದೆ ಬರುತ್ತೆ. ಆವಾಗ ನೀವು ಗಾರ್ಡ್ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಗಾರ್ಡ್ ಬಂದು ಅಷ್ಟೇ 0 ಕ್ಲಿಯರ್ಸಿಂದ 0.5 mm ಅಷ್ಟು ಮುಂದೆ ಬಂದೋದ್ರೆ ಸಾಕು, ಇನ್ನೇನು ಚೇಂಜಸ್ ಇರುತ್ತೆ. ಅದಾದಮೇಲೆ ನಾನು ನಿಮಗೆ ಮೂಮೆಂಟ್ ಮಾಡಿ ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆ್ಯಸ್ ಪರ್ ನಾನು ಏನು ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿಯಾಗೋ ರೀತಿಯಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದು. ಯಾವುದಕ್ಕೂ ನಿಮಗೆ ಅಷ್ಟು ಡಿಫಿಕಲ್ಟಾಗಿ ನಾನು ಯಾವುದೂ ತೋರಿಸ್ತಾ ಇಲ್ಲ. ಸೊ ಇದರಲ್ಲಿ ನಿಮಗೆ ಗೆರೆಗಳು ಇದರಲ್ಲಿ ತೋರಿಸ್ತಾ ಇದೆ. ಎಸ್ ಪಿ ಇದು ನಾವು ಎಸ್ ಪಿ ಅಡ್ಜಸ್ಟ್ ಮಾಡ್ತೀವಲ್ಲ ಅದು ಅಡ್ಜಸ್ಟ್ಮೆಂಟ್ದು. ಸೊ ಅದಾದಮೇಲೆ ಈ ನೀಡ್ಲು ಮೂಮೆಂಟು ನಮಗೆ ಗಾರ್ಡ್ ಅಡ್ಜಸ್ಟ್ಮೆಂಟ್ ಹೇಳಿದ್ನಲ್ಲ, ಅದನ್ನು ನೀವು ಒಂದ್ಸಲಿ ಪ್ರಾಕ್ಟಿಕಲಾಗಿ ಅಸಲು ನೀವು ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸಲ್ಲಿ ಬರ್ತಾ ಇದೆ ಮೂಮೆಂಟ್ ಅಂತೇಳಿ. ಅವಾಗ ನಿಮ್ಗೆ ಕ್ಲೀನಾಗಿ ನೋಡ್ತಿದ್ದಂಗೆ ನೀವೇ ಅದನ್ನ ಕರೆಕ್ಟ್ ಮಾಡ್ಕೊಬೋದು. ಸೊ ಅದಾದಮೇಲೆ ಆ ಗಾರ್ಡ್ ಅಡ್ಜಸ್ಟ್ಮೆಂಟು ಅಷ್ಟೇ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸೆಟಪ್ ಮಾಡೋದು. ತುಂಬ ಈಸಿ. ಎಷ್ಟು ಈಸಿ ಅಂದರೆ ಆ ಒಂದು ಮೆಥಡ್ ನಿಮ್ಗೆ ಅರ್ಥ ಆಗಬೇಕಷ್ಟೇ. ಅರ್ಥ ಆಯಿತು ಅಂದರೆ ಆರಾಮಾಗಿ ನೀವು ಮಾಡ್ಕೊಳ್ಬೋದು ನೋಡಿ. ಅಲ್ಲಿ ಜಸ್ಟ್ ನಾನು ಏನು ಮಾಡ್ತೀನಿ, ಆ ಗಾರ್ಡ್ ಸ್ಕ್ರೂನ ಜಸ್ಟ್ ಫಸ್ಟ್ ಬಿಚ್ಚಿದ್ದೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಸೆಟ್ಟಿಂಗ್ ತೋರಿಸಿದ್ನಲ್ಲ, ಇನ್ನು ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಆ ಗಾರ್ಡ್ ಸ್ಕ್ರೂ ನಾನು ಸ್ವಲ್ಪ ಮೀಡಿಯಮ್ ಲೂಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಟೋಪಿ ಥರ ಸ್ಕ್ರೂ ಬರುತ್ತೆ, ಒಂದು ಅಂಬ್ರಲ್ಲ ಥರ ಇರುತ್ತೆ ಅದು ಸ್ನೇಹಿತರೆ. ಅದೇನಿಲ್ಲ, ಆ ಒಂದು ಸ್ಲಾಟಲ್ಲಿ ಫಸ್ಟ್ ನಾನು ನಿಮಗೆ ಒಂದು ಇಮೇಜಲ್ಲಿ ತೋರಿಸಿದ್ದೆ. ಆ ಸ್ಲಾಟಲ್ಲಿ ಬಂದು ಆ ಗಾರ್ಡ್ ಸ್ಲಾಟಲ್ಲಿ ಆ ಒಂದು ಸ್ಕ್ರೂ ಒಂದು ಆ ಅಂಬ್ರಲ್ಲ ಟೈಪ್ ಒಂದು ಟೋಪಿ ಥರ ಇರುತ್ತಲ್ಲ, ಅದು ಬಂದು ಆ ಸ್ಲಾಟಲ್ಲಿ ಕೂತ್ಕೊಳ್ಳುತ್ತೆ. ಆವಾಗ ಈ ಸ್ಕ್ರೂ ಯೂಸ್ ಮಾಡೋದ್ರಿಂದ ಆ ಮೇಲೆ ನಾವು ಸ್ಮಾಲ್ ಸ್ಕ್ರೂ ಏನಾದರೂ ನಾವು ತಿರುಗಿಸಿದ್ರೆ ಅದು ಅಪ್ಪು ಡೌನ್ ಆಗುತ್ತೆ. ಅದು ಯಾವ ರೀತಿ ನಮಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ ನಿಮಗೆ ಇಮೇಜಲ್ಲಿ ನೋಡಿ ಕಾಣುತ್ತೆ. ಬಟ್ ಅದು ಸ್ವಲ್ಪ ಆ ಅಂಬ್ರೆಲ್ಲ ಸ್ಕ್ರೂ ಸ್ವಲ್ಪ ನಮಗೆ ಬೆಂಡ್ ಆಗಿರೋದ್ರಿಂದ ಅದು ಸ್ವಲ್ಪ ನಿಮಗೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಡಿಫ್ರೆನ್ಸಾಗಿ ಕಾಣಿಸ್ತಾ ಇದೆ. ಬಟ್ ನಾರ್ಮಲಾಗಿ ಅದು ಎಕ್ಸಾಕ್ಟಾಗಿತ್ತು ಅಂದರೆ ಎಕ್ಸಾಕ್ಟಾಗಿ ಕ್ಲೀನಾಗಿ ಅಪ್ ಡೌನ್ ಕ್ಲೀನಾಗಿ ಬರುತ್ತೆ. ಇವಾಗೂ ಬರ್ತಾ ಇದಿಲ್ಲ ಅಂತಲ್ಲ, ಸ್ವಲ್ಪ ನಿಮಗೆ ನಾನು ಅಲ್ಲಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಆರಾಮಾಗಿ ಹಂಗೆ ಬಂದುಬಿಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಕೆಳಗಡೆ ಬಂತಲ್ಲ. ಸೊ ಅದನ್ನ ಮತ್ತೆ ನಾನು ಎತ್ತಿ ಅದ್ರಲ್ಲಿ ಕೊಂಡಿಸ್ಕೊಂಡೆ. ಸೊ ಅದೇನಂತ ಆ ಟೋಪಿ ಸ್ಕ್ರೂ ಸ್ವಲ್ಪ ಲೈಟಾಗಿ ಬೆಂಡಾಗಿದೆ. ಸೊ ಅದು ನಾರ್ಮಲಾಗಿ ಕರೆಕ್ಟಾಗಿರುತ್ತೆ. ಅದನ್ನು ನೀವು ನೋಡ್ಕೊಂಡು ಸೆಟ್ ಮಾಡಬೇಕು, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಆ ಸೆಟ್ಟಿಂಗು ಅಷ್ಟೇ, ಲೂಪರ್ಗೆ ಆ ಒಂದು ಗಾರ್ಡ್ಗೆ ಗ್ಯಾಪು ಅಷ್ಟೇ ಜಾಸ್ತಿ ಡೌನು ಆಗಬಾರ್ದು, ಜಾಸ್ತಿ ಅಪ್ಪು ಆಗಬಾರ್ದು. ಅದು ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ಅದನ್ನ ಯಾವ ರೀತಿ ಅಪ್ಪ ಅಂತಂದರೆ ಸಿಂಪಲ್ ಸ್ನೇಹಿತರೆ, ಆ ನೀಡ್ಲು ಬಂದು ಡೌನ್ ಪೊಸಿಷನಲ್ಲಿ ನೀಡ್ಲು ಗಾರ್ಡ್ ಎಂಡಲ್ಲಿ ಆ ಹೋಲ್ ಬಂದು ಕರೆಕ್ಟಾಗಿ ಎಂಡಿಗೆ ಮ್ಯಾಚ್ ಆದರೆ ಸಾಕು, ನಿಮ್ಗೆ ಅದು ನೀಡ್ಲು ಗಾರ್ಡ್ ಸೆಟ್ಟಿಂಗ್ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ಅದನ್ನು ನೀವು ಈ ಸ್ಕ್ರೂವಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲ ಓಕೆ ಆದಮೇಲೆ ಆ ಒಂದು ದೊಡ್ಡ ಸ್ಕ್ರೂ ಇದೆಯಲ್ಲ ಅದನ್ನ ಫುಲ್ ಟೈಟ್ ಮಾಡಿಬಿಟ್ರೆ ನಿಮ್ಗೆ ಆ ಗಾರ್ಡ್ ಮತ್ತು ಕೆಳಕ್ಕೆ ಮೇಲಕ್ಕೆ ಎಲ್ಲೂ ಹೋಗೋದಿಲ್ಲ, ಎಕ್ಸಾಕ್ಟ್ ಅಲ್ಲಿಗೆ ಬಂದುಬಿಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಸರ್ಫೇಸ್ ಲೆವೆಲ್ ನೋಡ್ಕೊಳ್ಳಿ, ಹಿಂದೆಗಡೆಗೂ ಮುಂದೆಗಡೆಗೂ ಜಸ್ಟ್ ಒಂದು 1 mm ಅಷ್ಟು ಮೂಮೆಂಟ್ ಚೇಂಜ್ ಆಗಿದೆ. ಇಲ್ಲಿ 1 mm ಆಗಿದ್ದರೆ ಹೆಚ್ಚು ಕಮ್ಮಿ ಅಲ್ಲಿ ನಿಮಗೆ ಒಂದು 3 mm ಡಿಫ್ರೆನ್ಸ್ ಇರುತ್ತೆ ಆ ಬೆಂಡಿಂಗ್ ಮೂಮೆಂಟು. ಅದು ನಿಮ್ಗೆ ಗೊತ್ತಾಗುತ್ತೆ, ನೀವು ನೋಡ್ತಾ ಇದ್ದರೆ ಆಟೋಮೆಟಿಕ್ ನೀವೇ ಅದನ್ನ ಹೇಳ್ತೀರಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಈ ಸೆಟ್ಟಿಂಗ್ ಎಲ್ಲ ಆದಮೇಲೆ ಲೂಪರ್ ಟೈಮಿಂಗ್ ಕ್ಲಿಯರೆನ್ಸ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಫಸ್ಟೇ ತೋರಿಸ್ನಲ್ಲ ಲೂಪರ್ ಎಕ್ಸೆಂಟ್ರಿಕ್ ಫೀಡಿಂಗ್ ಟೈಮ್ದು ಯಾವ ರೀತಿ ಮಾಡೋದು ಅಂತ, ಅದನ್ನ 0 ಕ್ಲಿಯರೆನ್ಸಲ್ಲಿ ಬ್ಯಾಕ್ ಸ್ಟ್ರೋಕು ಮತ್ತು ಫ್ರಂಟ್ ಸ್ಟ್ರೋಕ್ ಎರಡೂ ಸೇಮ್ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅದು ಆಟೋಮೆಟಿಕ್ ಕರೆಕ್ಟಾಗಿ ಬಂದುಬಿಡುತ್ತೆ. ಆ ಒಂದು ನಾನು ಹೇಳಿದ್ನಲ್ಲ ಈಸಿ ಮೆಥಡ್ ಅಂತೇಳಿ, ಆ ಲೂಪರ್ ಸ್ಕ್ರೂ ಎಕ್ಸೆಂಟ್ರಿಕ್ದು ಫೀಡಾಗಿ ಸ್ಕ್ರೂ ಫಸ್ಟ್ ಸ್ಕ್ರೂ ಸೆಕೆಂಡ್ ಸ್ಕ್ರೂ ಆ ಎರಡೂ ಸೇಮ್ ಡಿಟೋ ಮ್ಯಾಚ್ ಆಗುತ್ತೆ. 0.5 1 mm ವೇರಿ ಬರುತ್ತೆ ಅಷ್ಟೇ, ಏನು ಚೇಂಜಸ್ ಆಗೋಲ್ಲ. ಅದಾದಮೇಲೆ ಫೀಡಾಗಿ ನಾನು ಹೇಳಿದ್ನಲ್ಲ ಸರಿ ಎಸ್ ಪಿ ಅಡ್ಜಸ್ಟ್ಮೆಂಟು, ಈ 10 ಬೋಲ್ಟ್ನ ಲೂಸ್ ಮಾಡಿಕೊಂಡು
ಅದ್ರ ಮೇಲೆ ಒಂದು ಸ್ಕ್ರೂ ಟೈಪ್ ಇದೆಯಲ್ಲ ಅದನ್ನು ಲೂಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಟೈಟ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಇದು ಅಷ್ಟೇ ಸಿಂಪಲ್ಲು. ಅದೆಲ್ಲ ಆದಮೇಲೆ ಸೊ ನಾವು ಏನೆಲ್ಲ ಬಿಚ್ಚಿದ್ವಲ್ಲ ಇದೆಲ್ಲ ಫೀಡಿಂಗ್ ಟೈಮೆಲ್ಲ ಕಂಪ್ಲೀಟ್ ಆಯಿತು, ಅದನ್ನೆಲ್ಲ ಫಿಟ್ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಆದಮೇಲೆ ನಿಮಗೆ ಅದು ಎಸ್ ಪಿ ಐದು ಇಲ್ಲಿ ಬಾಟಮಲ್ಲಿ ಮಿಷಿನ್ ಎಸ್ ಪಿ ಐ ನೋಡಿದ್ರಿ, ಮತ್ತು ಪುಲ್ಲರ್ ಎಸ್ ಪಿ ಐನೂ ತೋರಿಸ್ಬೇಕಲ್ವ ನಿಮಗೆ. ಸೊ ಅದನ್ನು ನಾನು ಈ ಟಾಪಲ್ಲಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಅದನ್ನು ನೋಡಿ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ಆ ಒಂದು ಸ್ಕ್ರೂ ಓಪನ್ ಮಾಡಿದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು 10 ಸೈಜ್ ಬೋಲ್ಟ್ ಇದೆ ಒಳಗಡೆ, ಅಲ್ಲೊಂದು ನಿಮಗೆ ಮಾರ್ಕ್ ಥರ ಕಾಣಿಸ್ತಾ ಇದೆ, ಅದೇ ಎಸ್ ಪಿ ಪುಲ್ಲರ್ ಕಂಟ್ರೋಲರ್ ಇಲ್ಲಿರುತ್ತೆ. ಸೊ ಇದನ್ನು ನೀವು ಫುಲ್ ಡೆಡ್ ಎಂಡ್ ನಾನು ಹಾಕಿದ್ದೀನಿ ನೋಡಿ. ಡೆಡ್ ಎಂಡ್ಗಾದರೆ ಎಸ್ ಪಿ ಇದು ಪುಲ್ಲರ್ದು ಫುಲ್ಲು ಜಾಸ್ತಿ ಬರುತ್ತೆ. ಅದೇ ಸ್ಕ್ರೂನ ಮುಂದಕ್ಕೆ ತೊಗೊಂಡ್ರೆ ನೆಟ್ ಲೂಸ್ ಮಾಡಿಕೊಂಡು ಎಸ್ ಪಿ ತುಂಬ ಚಿಕ್ಕದಾಗುತ್ತೆ. ಸೊ ಇದು ಅಡ್ಜಸ್ಟ್ಮೆಂಟ್, ಇದು ಸ್ಟ್ಯಾಂಡರ್ಡ್ ಅಡ್ಜಸ್ಟ್ಮೆಂಟು ಎಲ್ಲರೂ ಮಾಡೋದು. ನಮಗೆ ಇದನ್ನ ಏನು ಮಾಡಿದ್ದೀನಿ, ಇಲ್ಲಿ ಫುಲ್ ಡೆಡ್ ಎಂಡ್ಗೆ ಹಾಕ್ಕೊಂಡು ಪುಲ್ಲರಲ್ಲೇ ನಾನು ಹಿಂದೆಗಡೆ ಅಡ್ಜಸ್ಟ್ ಮಾಡ್ಕೊತೀನಿ. ಯಾಕಂದರೆ ಆಗಲೆಲ್ಲ ಟಾಪ್ ಓಪನ್ ಮಾಡೋಕ್ಕಾಗಲ್ಲ ಅಂತೇಳಿ ಇದು ಎಲ್ಲ ಒಂದು ತುಂಬ ಈಸಿ ಮೆಥಡ್ಸ್. ಇನ್ನೂ ಕೆಲವೊಂದು ಸೂಕ್ಷ್ಮ ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ, ಅದನ್ನು ನಾನು ಬೇಕಾದ್ರೆ ಮುಂದಿನ ವೀಡಿಯೋಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬರೀ ಸ್ಕಿಪ್ದು ಒಂದೇ ಅಂತಲ್ಲ, ತುಂಬ ಅನೇಕ ವಿಷಯಗಳಿವೆ, ಮಾತಾಡ್ತಾ ಹೋದ್ರೆ ತುಂಬ ದೊಡ್ಡದಾಗಿ ಇದೇ ಒಂದು 2-3 ಅವರ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಏನೇನಿರುತ್ತೋ ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲೂ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಥ್ರೆಡ್ ಕ್ಯಾಮ್ ಅಡ್ಜಸ್ಟ್ಮೆಂಟು ಅಷ್ಟೇ, ನೀವು ನೋಡ್ತಾ ಇದ್ದೀರಿ ಆ್ಯಸ್ ಪರ್ ಇಮೇಜು, ನೀವು ಫುಲ್ಲು ಡೌನ್ ನೀಲ್ ಪರ್ ಅಪ್ ಪೊಸಿಷನಲ್ಲಿದ್ದಾಗ ಈ ಥ್ರೆಡ್ ಕ್ಯಾಮ್ ಬಂದು ಥ್ರೆಡ್ಗೆ ಜಸ್ಟ್ ಟಚ್ ಆಗ್ತಾ ಇರಬೇಕು. ಆ ಒಂಥರ ಸೆಟ್ಟಿಂಗ್ಸ್ ಇಟ್ಕೊಂಡು ನೋಡಿ, ಆ್ಯಸ್ ಪರ್ ಇಮೇಜ್ ನಾನು ನಿಮ್ಗೆ ತೋರಿಸ್ತೀನಿ, ಇದೇ ಥರ ಸೆಟ್ ಮಾಡ್ಕೊಳ್ಳಿ. ಆವಾಗ ಸ್ಕಿಪ್ ಸ್ಟಿಚ್ ಆಗಲಿ ಮತ್ತು ಥ್ರೆಡ್ಡು ಅವಾಗ ಕೆಲವೊಂದು ಟೈಮ್ ಸ್ಮೂತ್ನೆಸ್ ಕೇಳ್ತಾರೆ, ಆ ಸೆಟ್ಟಿಂಗ್ಸು ಎಲ್ಲ ಈ ಕ್ಯಾಮಲ್ಲೇ ಅಡ್ಜಸ್ಟ್ ಮಾಡೋದು. ಸೊ ಎಲ್ಲ ಆದಮೇಲೆ ಸೊ ನಾವು ಏನೇನು ಬಿಚ್ಚಿದ್ವಲ್ಲ ಆ ಫೇಸ್ ಕವರ್ ಆಗಿರ್ಬೋದು, ಮತ್ತು ಪ್ರೆಸರ್ ಕೊಟ್ಟು ಫೀಡಾಗು ಮತ್ತು ಓಲ್ಡ್ರ್ ಕವರು ಪ್ರತಿಯೊಂದು ಆ್ಯಸ್ ಇಟ್ ಹೇಗಿತ್ತು ಅದೇ ರೀತಿ ಫಿಟ್ ಮಾಡ್ಬೋದು. ಫಿಟ್ ಎಲ್ಲ ಆದಮೇಲೆ ಸೊ ನಾವು ವೇಸ್ಟಲ್ಲಿ ಫಸ್ಟ್ ಸ್ಟಿಚ್ ಮಾಡೋಣ. ವೇಸ್ಟಲ್ಲಿ ಸ್ಟಿಚ್ ಮಾಡಿ ಆಮೇಲೆ ಪ್ರೊಡಕ್ಷನ್ದು ಚೆಕ್ ಮಾಡೋಣ. ಸೊ ಇವಾಗ ನಾನು ನೋಡ್ತಾ ಇದ್ದರೆ ಎಲ್ಲ ಫಿಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ನಾನು ಇವಾಗ ನಿಮಗೆ ಎಷ್ಟು ನೋಡಿ, ನಾನು ಮ್ಯಾಕ್ಸಿಮಮ್ ಒಂದು 10ರಿಂದ 15 ನಿಮಿಷದೊಳಗಡೆ ನಿಮಗೆ ಕಂಪ್ಲೀಟು ಕಾನ್ಸಾಯ್ ಮಿಷಿನ್ ಫೀಡಿಂಗ್ ಟೈಮು ಮತ್ತು ಲೂಪರ್ ಟೈಮಿಂಗ್ಸ್ ಎಲ್ಲ ನಾನು ಎಷ್ಟು ಈಸಿಯಾಗಿ ಸಾಧ್ಯ ಅಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ನನ್ನ ಪ್ರಕಾರ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಅದು ನಿಮ್ಗೆ ಅರ್ಥ ಆಗಿದೆಯಲ್ಲ ಅನ್ನೋದು ನೀವು ನನಗೆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆಯಲ್ಲ ಅನ್ನೋದು ಅಲ್ಲಿವರೆಗೂ ನನಗೂ ಅರ್ಥ ಆಗಲ್ಲ. ಯಾಕಂದರೆ ನೀವು ಪ್ರಾಕ್ಟಿಕಲಾಗಿ ಮಾಡಿ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸ್ನ ನೀವು ಕ್ಯಾಚ್ ಮಾಡಿಕೊಂಡು ಮಾಡಿದರೆ ಪಕ್ಕ ಅರ್ಥ ಆಗುತ್ತೆ. ಸೊ ನೋಡ್ತಾ ಇದ್ದರೆ ನಾವು ಒಂದು ವೇಸ್ಟ್ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ. ಸೊ ಜಸ್ಟ್ ರಫಾಗಿ ಸ್ಟಿಚ್ ಮಾಡ್ತಾಯಿದ್ವಿ, ಅದು ಯಾವ ರೀತಿ ಬರುತ್ತೋ ಬರಲಿ ನೋಡೋಣ ಅಂತೇಳಿ. ಸೊ ಒಂದು ದೊಡ್ಡ ವೇಸ್ಟೇ ತೊಗೊಂಡಿದ್ದೀವಿ. ಸೊ ಅದು ನೋಡ್ತಾ ಇದ್ದರೆ ಹೆಂಗೆ ಹೊಡೆದ್ರೂ ಏನೂ ಪ್ರಾಬ್ಲಮ್ ಬರ್ತಾಯಿಲ್ಲ, ಆರಾಮಾಗಿ ಸ್ಟಿಚ್ ಬರ್ತಾಯಿದೆ. ಏನು ಸ್ಕಿಪ್ ಸ್ಟಿಚ್ ಆಗಲಿ ಥ್ರೆಡ್ ಕಟ್ಟಿಂಗ್ ಆಗಲಿ ಯಾವುದೂ ಇಲ್ಲ. ಯಾಕಂದರೆ ನಾವು ಮಾಡಿರತಕ್ಕಂಥ ಕೆಲಸ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಈ ಸ್ಟಿಚ್ಚಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಆದ್ರೂ ವೇಸ್ಟಲ್ಲಿ ಕೆಲವರು ಥಿಂಕಿಂಗ್ ನಿಮ್ಮದೇ ಅಲ್ಲ, ಎಲ್ಲರೂ ಥಿಂಕಿಂಗ್ ಅದು ವೇಸ್ಟಲ್ಲೇ ಬಂದ್ಬಿಡುತ್ತೆ. ಆದರೆ ಪ್ರೊಡಕ್ಷನಲ್ಲೇ ಇರೋದು ಎಕ್ಸಾಕ್ಟ್ ವರ್ಕ್ ಏನು ಅಂತ ನಮಗೆ ಗೊತ್ತಾಗುತ್ತೆ, ರಿಸಲ್ಟ್ ಗೊತ್ತಾಗಬೇಕು ಅಂದರೆ. ಸೊ ವೇಸ್ಟಲ್ಲೂ ನಾನು ಒಂದು ಫೋಲ್ಡಿಂಗ್ ಸಹ ಮಾಡಿ ಸಹ ಕೊಟ್ಟು ಹೊಡಿತಾ ಇದ್ದೀನಿ. ಏನು ಸ್ಕಿಪ್ ಬಂದಿಲ್ಲ, ಥ್ರೆಡ್ ಕಟ್ಟಿಂಗ್ ಆಗಿಲ್ಲ, ಸೊ ನೀಡ್ಲು ಬ್ರೇಕೇಜು ಇಲ್ಲ, ಏನೂ ಇಲ್ಲ, ಎಲ್ಲ ಎಕ್ಸಾಕ್ಟಾಗಿ ಬರ್ತಾಯಿದೆ. ಸೊ ಈ ಒಂದು ವೇಸ್ಟ್ ಆದಮೇಲೆ ಈ ಒಂದು ಮಿಷಿನ್ ನಾವು ಪ್ರೊಡಕ್ಷನ್ಗೂ ಹಾಕ್ಬಿಟ್ಟು ಅದನ್ನು ಒಂದು ನಿಮಗೆ ವಿಡಿಯೋನ ಕ್ಲಿಪ್ನ ನಿಮಗೆ ಇದರಲ್ಲೇ ತೋರಿಸ್ತೀನಿ. ಇವಾಗ ಇದನ್ನು ನೋಡಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ. ಸೊ ವೇಸ್ಟ್ ಹೊಡೆದಿದ್ದಾಯಿತು. ಈಗ ಪ್ರೊಡಕ್ಷನ್ ವಿಡಿಯೋನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಆ್ಯಸ್ ಇಟ್ ಏನು ಚೇಂಜಸ್ ಇಲ್ಲ, ಬಟ್ ಇದರಲ್ಲಿ ಫೋಲ್ಡ್ರಲ್ಲಿ ಪೀಸ್ ಹಾಕಿ ಹೊಡಿತೀವಿ. ಮತ್ತು ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ನಾವು ಯೂಸ್ ಮಾಡ್ತಿರೋದು 20 ಟಿಕೆಟ್ ಥ್ರೆಡ್ಡು, ತುಂಬ ಥಿಕ್ನೆಸ್ ಇರುತ್ತೆ. ಆದ್ರೂ ಆ ಒಂದು ಥ್ರೆಡ್ಡಲ್ಲಿ ಹ್ಯಾಂಡ್ ಫೀಲಿಂಗ್ ಒಂದು ಬ್ಯಾಕ್ ಸೈಡ್ ನಮಗೆ ಇವಾಗ ಕೆಲವೊಂದು ಬೈಯರ್ಸ್ ಕೇಳ್ತಾರೆ ಹ್ಯಾಂಡ್ ಫೀಲಿಂಗ್ ಸ್ಮೂತ್ ಬೇಕು ಅಂತೇಳಿ, ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಎಷ್ಟು ಆ ಸ್ಮೂತ್ ಅಡ್ಜಸ್ಟ್ ಮಾಡೋದು ಎಲ್ಲ ನಾ ಕ್ಯಾಮ್ ತೋರಿಸ್ತಾನೆ ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು ನೋಡಿ. ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಫೋಲ್ಡ್ರಲ್ಲಿ ಅಷ್ಟೇ ಸ್ಕಿಪ್ ಆಗಲಿ, ಪೈಪಿಂಗ್ ವೇರಿಯೇಷನ್ ಆಗಲಿ, ಥ್ರೆಡ್ ಕಟ್ಟಿಂಗ್ ಆಗಲಿ ಏನೂ ಇಲ್ಲ ನೋಡಿ. ಇನ್ನೂ ಒಂದು ಪೀಸ್ ನೋಡಿ. ಪ್ರೊಡಕ್ಷನ್ ಮಾಡೋದು ನಾವು ಅಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕರೆಕ್ಟ್ ಇದೆ ಅಂಥೇಳಿ ಅರ್ಥ. ಸೊ ನಮಗೆ ಸ್ಕಿಪ್ ಸ್ಟಿಚ್ಚಿಂದ ಹಿಡಿದು ಫೀಡಿಂಗ್ ಟೈಮ್ದು, ಲೂಪರ್ ಟೈಮ್ದು ಮತ್ತು ಫೀಡಾಗ್ ಟೈಮಿಂದು ಪ್ರತಿಯೊಂದು ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ನಾನು ಕವರ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತಲೂ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಾನು ಕಮೆಂಟ್ ಮಾಡಿ. ಸೊ ಆಮೇಲೆ ಇದ್ರ ಬಗ್ಗೆ ಇನ್ನೂ ವೇಸ್ಟ್ ಬೆಂಡ್ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಕೆಲವೊಂದು ನನಗೆ ಮಾಹಿತಿ ಬೇಕು ಅಂತ ನಾನು ಅದ್ರ ಬಗ್ಗೆಯೂ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದೇ ಹೇಳಿದ್ನಲ್ಲ, ಕೆಲವೊಂದು ತುಂಬ ಸಣ್ಣ ಸಣ್ಣ ವಿಷಯಗಳು, ತುಂಬ ಸೂಕ್ಷ್ಮವಾದಂಥ ವಿಷಯಗಳು ಇನ್ನೂ ತುಂಬ ಇದ್ದಾವೆ. ಬರೀ ಸ್ಕಿಪ್ ಸ್ಟಿಚ್ಗೋಸ್ಕರನೇ ಅದನ್ನೆಲ್ಲ ನಾವು R&D ಮಾಡಿದ್ದೀವಿ. ಕೆಲವೊಂದು ಸೂಕ್ಷ್ಮತೆಗಳನ್ನೆಲ್ಲ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತೇಳಿ ಪ್ರತಿಯೊಂದು ಇನ್ನೂ ತುಂಬ ಇದ್ದಾವೆ. ಅದನ್ನು ನಿಮಗೆ ಬೇಕು, ನನಗೆ ಆ ಥರನೂ ನಾನು ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಖಂಡಿತ ಮುಂದಿನ ವೀಡಿಯೋದಲ್ಲಿ ಅದನ್ನು ಸಹ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಈ ಒಂದು ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೆ ನಿಮಗೆ, ಲೂಪರ್ ಟೈಮಿಂಗು, ಫೀಡಿಂಗ್ ಟೈಮಿಂಗು, ಮೇಜರಾಗಿ ಫೀಡಿಂಗ್ ಟೈಮು, ಲೂಪರ್ ಸೆಟ್ಟಿಂಗ್ ಯಾವ ರೀತಿ, ಸ್ಕಿಪ್ ಸ್ಟಿಚ್ಗೋಸ್ಕರ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಏನೇನಿದೆಯೋ ಪ್ರತಿಯೊಂದು ತೋರಿಸಿದ್ದೀನಿ ನಾನು. ಯಾವುದೂ ನಿಮಗೆ ಸ್ಕಿಪ್ ಮಾಡಿಲ್ಲ. ಸೊ ನೀವು ನೋಡೋದು ಅಷ್ಟೇ, ಸ್ಕಿಪ್ ಮಾಡದೆ ಎಂಡ್ವರೆಗೂ ಅದೇ ರೀತಿ ನೋಡಿ. ಅದೇ ರೀತಿ ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾವು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗದೆ
ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡಿದ್ರೆ ಆವಾಗ ನಿಮ್ಗೆ ನಾನು ಏನು ಪಾಯಿಂಟ್ಸ್ ಹೇಳಿದ್ದೀನಲ್ಲ ಅದು ನಿಮಗೆ ಮಿಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋನ ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಒಂದು ಕಳಿಸ್ಕೊಡಿ, ಅವರು ನೋಡಲಿ. ನಾನು ಅದೇ ಹೇಳ್ತಾ ಇರೋದು, ಎಲ್ಲರೂ ಎಲ್ಲನೂ ಹೇಳ್ಕೊಡಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಕಲ್ತ್ಕೊಳ್ಳಿ, ನಾನು ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ, ನೀವು ಅದೇ ರೀತಿ ಇನ್ನೊಬ್ರಿಗೆ ಹೇಳ್ಕೊಡಿ, ಆವಾಗ ಅವರು ಕಲ್ತ್ಕೊಳ್ಳಿ. ಸೊ ಆವಾಗ ಪ್ರತಿಯೊಬ್ಬರಿಗೂ ಈ ಒಂದು ನಾವು ಮಾಡಿದ್ದು ಒಂದು ವಿಡಿಯೋಗೂ ಸಾರ್ಥಕತೆ ಸಿಗುತ್ತೆ. ಸೊ ಸಿಂಪಲ್ ಸ್ನೇಹಿತರೆ, ನಾನು ಮೊದಲಿಂದ ಹೇಳ್ತಾ ಇರೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ RJ Tech Life ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.